ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕಾಲು ನೋವು ಜಾಸ್ತಿ ಆಗಿತ್ತು, ಹಿಂಡಿ ಕಾಲಿಂದು. ಅದಕ್ಕೋಸ್ಕರ ಬೆಲ್ಟ್ ತರಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕೋದ್ರಿಂದ ಸ್ವಲ್ಪ ಕಾಲು ನೋವು ಕಡಿಮೆ ಆಗುತ್ತೆ. ಕಾಲಿಟ್ಟಾಗ ಸ್ವಲ್ಪ ಒತ್ತಿದ್ರೆ ಇಮ್ಮಡಿ ಹತ್ರ ನೋವು ಜಾಸ್ತಿ ಆಗಿಬಿಟ್ಟಿದೆ. ಡಾಕ್ಟ್ರಿಗೆ ತೋರಿಸಿದಾಗ ಅವರು ಈ ಸಾಕ್ಸ್ನ ಹಾಕ್ಕೊಂಡು ಓಡಾಡಿ ಕಡಿಮೆ ಆಗುತ್ತೆ ನೋವು ಅಂದರು. ಅದಕ್ಕೋಸ್ಕರ ನಾನು ಅಮೆಝಾನಲ್ಲಿ ಬುಕ್ ಮಾಡಿಸಿ ತರಿಸ್ಕೊಂಡಿದ್ದೆ, ಹಾಕ್ಕೊಂಡಿದ್ದೀನಿ. ನೋಡಬೇಕು ಕಡಿಮೆ ಆಗುತ್ತಾ ಏನು ಅಂತ. ಈ ಪನ್ಸಾರಿ ಅಂಗಡಿ ಆಯುರ್ವೇದಿಕ್ ಅಂಗಡಿ ಇದೆ ನೋಡಿ, ಅಲ್ಲಿ ಮಂಡಿ ಏರಿಯಾದಲ್ಲಿ ಇರ್ತದೆ. ಅದು ನೀಲಗಿರಿ ತೈಲ ನೀಲಗಿರಿ ತೈಲ ಅದು ತಂದು ಸಾವಿರ್ತೀನಿ, ಮರ್ತೇ ಹೋಗಿತ್ತು ನಂಗೆ. ಪ್ಯೂರ್ ಅಂದರೆ ಊಟಿಲಿ ಸಿಗ್ತದೆ. ಪ್ಯೂರು ಊಟಿಗೆ ಈಗ ಯಾರು ಹೋಗೋರು ಕೈಲಿ ತರಿಸ್ಬೇಕು ಅಷ್ಟೇ. ಅಲ್ಲೇ ತಂದು ಕೊಡೋರಿಗೆ ಮೊದಲಂಗೆ ಈಗ ಎಲ್ಲ ತಾವು ಈಗ ಏನು ಪ್ಯೂರ್ ಸಿಗಲ್ಲ, ಈಗ ಪ್ಯೂರ್ ಇಲ್ಲ, ಎಲ್ಲಿ ಸಿಗ್ತದೆ. ಆದರೂ ಅಲ್ಲಿ ಒರಿಜಿನಲ್ ಸಿಗ್ತದೆ. ಇಲ್ಲ, ನೆನ್ನೆ ಸಾಕ್ಸು ಆನ್ಲೈನಲ್ಲಿ ನನ್ನ ಮಗ ಬುಕ್ ಮಾಡ್ಕೊಟ್ಟಿದ್ನಲ್ಲ, ಅದನ್ನ ಹಾಕೊಂಡಿದ್ನಲ್ಲಮ್ಮ ಸಾಕ್ಸ, ಪರವಾಗಿಲ್ಲ ಇವತ್ತು. ಗುಣ ಈಗ ಇದನ್ನು ಹಾಕಿ ನೋಡ್ರಿ, ಅದು ಇದ್ರೆ ಒಳಗೆ ಅಯ್ಯೋ ಮೊದಲಂತೂ ಹಿಂಗೆ ಮಲಗಿದ ಕಾಲನ್ನ ಕೆಳಕ್ಕೆ ಬಿಡೋಕ್ಕಾಯ್ತಿರ್ಲಿಲ್ಲ, ಪುನಃ ಕೂತಿದ್ದು ಎದ್ರೆ ಬಿಡೋಕ್ಕಾಯ್ತು ಅಂತ ನೋವಿತ್ತು. ಈ ಗಿಣ್ಗೆಲ್ಲ ಹಿಂಗೆ ಸಾವಿರ ಬಿಟ್ಟದೇನೆ ಈ ಮಂಡಿ ಚಿಪ್ಪದಲ್ಲ ಹತ್ಕೋಸಿ ಸಾವಿರ ಅದೇನಾಗುತ್ತೆ, ಇಲ್ಲಿಂದ ಕೆಳಮಕ್ನಾಗೆಲ್ಲ ಹೊರಗಡೆ ತೆಗ್ದು ವಾಸಿ ಬೆಳಗ್ಗೆಯಿಂದ ಒದ್ದು ಓಡಾಡಿದ್ದೀನಿ ಕಮ್ಮ. ಆ ಸಾಕ್ಸುಂದೇನೋ ಪರವಾಗಿಲ್ಲ ಅದ ಸಾವಿರ ತ ಬನ್ನಿ ನೀವು ಹೇಳಿದ್ರೆ ಅದು ಇದ್ರೆ ಹೇಳ್ಕೊಟ್ಟನು. ತಾಡಿ ತರಿಸ್ತೀನಿ ಮಂಜುನ್ ಕೈಲಾರು. ಪನ್ಸಾರಿ ಅಂಗಡಿಲಿ ಇರ್ತದೆ. ಮರ್ತುಬಿಟ್ಟಿದ್ದೆ ನೋಡಿ, ಇದು ಒಂದು ಮೇಲೆ ಗ್ಯಾಪ್ನ ಆಗಿದ್ದು ನಂಗೆ. ನೀಲಗಿರಿ ತೈಲಂದೇ ಮರ್ತುಬಿಟ್ಟಿದ್ದೆ, ಅದೊಂದು ಹಾಕೇ ಇರಲಿಲ್ಲ. ಇಲ್ಲ ಅದು ಹಾಕ್ಬೇಕು, ಅದು ಹಾಕ್ತಾರೆ. ಯಾಕೆ ಇದರಲ್ಲಿ ಎಲ್ಲಿ ಆಯುರ್ವೇದಿಕಲ್ಲೆಲ್ಲ ಸಿಗ್ತವೆ? ಆಯುರ್ವೇದಿಕಲ್ಲಿ ಅಂದರೆ ಇಲ್ಲೆಲ್ಲಿ ಆಯುರ್ವೇದಿಕ್ ಇದೆ, ಅಲ್ಲಿ ಹಿಂದ್ಗಡೆ ಐತಲ್ಲ ಹೇಳಿ ನೋಡಿ, ಅಲ್ಲಿ ಸಿಗ್ತಿದ್ರೆ ಮಾತ್ರ ಪನ್ಸಾರಿ ಅಂಗಡಿ ಗ್ಯಾರಂಟಿ. ಅಲ್ಲಿ ಎಲ್ಲ ಪ್ರತಿಯೊಂದು ಮುಡುಗೋರು ಅವರು. ಹಾಂ ಇದು ಸದ್ದಾಯ್ತಲ್ಲ ಏನು ಅಂತ ಎದುರುಬಿಟ್ಟು ನಾನು. ಏನೋ ಆಗೋ ಕಳ್ಕೊಂಡಿವಿ ಅನ್ನೋಂಗೆ ಆಯ್ತದೆ. ಊಟ ಟೈಮ್ ಹೋಗ ಬಂದು ಆ ಕಾಫಿ ಮೇಲೆ ಏನಾಯ್ತದೆ ಏನೋ. ನೀರು ಬಂದಿತ್ತಿಲ್ವ? ಬಂದಿತ್ರಿಲ್ಲ, ಅಲ್ಲಿ ಬಂದಿರ್ನಿಲ್ಲ ನೀರು. ಇಲ್ಲಿ ಬಂದಿದ್ವಲ್ಲಿ, ಇಲ್ಲಿ ಬಂದಿದ್ದು. ಆಮೇಲೆ ಇಲ್ಲಿ ಬಂದ್ಮೇಲೆ ನೋಡ್ಕೊ ಹೋದಿ ತಡಿ, ಅಲ್ಲಿ ಬರ್ಬೋದೇನೋ. ಅಲ್ಲೂ ಬಂದು ಆಗ ಅಲ್ಲಿ ಬಂತು. ಅಲ್ಲಿ ಬಂತು. ನಾನೆಲ್ಲ ಪಾಪ ನೀರಿಲ್ವನ ಅಯ್ಯೋ ಭಾರಿ ಹಿಂಸೆ ಆಗ್ಬಿಡ್ತು ನೆನ್ನೆ ಎಲ್ಲ ನೀರಿಂದ ನನಗೆ. ಬೇಸ್ಕಂದ್ರೆ ಇಲ್ಲಿ ಒಂದು ಸ್ವಲ್ಪನಾರು ಬರ್ತಾಯಿದ್ದು ನೀರು, ಬರ್ತಿತ್ತು. ಯಾಕೋ ತಿರ್ಗಾ ಬಿಡ್ತಾನೆ. ಆ ಹೊಸ ಹೊತ್ತು ಬುಟ್ಟಿ ಆ ಕಡೆ ಎಲ್ಲ ಬುಟ್ಟಾದ್ಮೇಲೆ ಈ ಕಡೆ ಬಿಡ್ತಾನೆ. ಹಂಗ ದಿನ ಮೊನ್ನೆ ದಿನ ಒಂಚೂರು ಬಂದಿತ್ತಿಲ್ಲ, 10 ಗಂಟೆ 9 ಗಂಟೆ ಮ್ಯಾಲ ಬುಟ್ಟ. ಅದಕ್ಕೆ ಬರ್ತಾ ಇದ್ದೆ, ನೋಡಿದ್ರೆ ಇಲ್ಲಿ ಬರ್ತಾ ಇದ್ರೆ ಆಮೇಲೆ ಅಲ್ಲೂ ಬರ್ತದೆ ತಾಡಿ ಅಂದ್ಬಿಟ್ಟು ಬಮ್ಮೈಲಿ ಅಮ್ಮ ಬಾಯ್ ಇವ್ರಿಗೆ ಕತ್ತಂತ ಕಾಲರ ಹತ್ರ ಅದೇನೋ ಹುಳ ಇದೆ ತೆಗ್ದಾಗ ಅಲ್ಲಿ 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 ಮೇಲೆ ಕಿವಿಗೆ ಹೊಂಟೋದು. ಇರಲ್ಲ, ಅದು ಇದ್ರ ಹುಳ, ನಾತುಳ ಅಂತಾರಲ್ಲ, ಅಲ್ಲಿದು ಗಿಡಗಳು ಸಂದಿಲಿ ಬೇಸಿಗೆ ಟೈಮಲ್ಲಿ. ಅಯ್ಯೋ ಗಿಡಗಳು ಹೊಸಿಲ್ಲ, ಸುತ್ತ ಗಿಡ ಹಾಕಿಲ್ವೇ, ನೀರು ಸೊಳ್ಳೆ ನಮ್ಮನೇಲಿ ಹೊಸಿ ಇದ್ದವ. ಇದು ತಾಸಿ ಅಲ್ವೇ, ಇಲ್ಲೂ ಬೀಳ್ತಾವ ಕಪ್ಪಿರಗಳು. ಒಂಥರ ಟೈಮು ಮಳೆಗಾಲದಲ್ಲಿ ಅಲ್ಲಿ ನೀರು ಬೀಳ್ತದಲ್ಲಿ ವಸ್ತಿ, ಆಮೇಲೆ ಲೀಕ್ ಇರಬೇಕು ಅನ್ಸುತ್ತೆ, ಇದು ಮಾಡ್ಕೊಬಿಟ್ಟಿರ್ಬೇಕು, ಜಾಗ ಮಾಡ್ಕೊಬಿಟ್ಟಿರ್ಬೇಕು ತಾಸಿ ಮೇಲೆ. ಆ ಮ್ಯಾಲ ನೀರು ಬೀಳ್ತದಲ್ಲಿ ಆ ಕ್ರಾಕ್ನಂಗೆ ಇರತ್ತ ಸೇರ್ಕತ್ತವೆ ಶೀತಕ್ಕೆ ತಾರಸಿ ಮೇಲೆ. ಹಂಗೆ ಅದು ಕೆಳಗಡೆ ಏನಾದ್ರು ಬಣ್ಣ ಗಿಣ್ಣ ಹೊಡಿಬೇಕಿತ್ತೇನೋ ತಾರಸಿಗೆ. ಬಿಲ್ಡಿಂಗ್ ಹೊಡೆದ್ರಲ್ಲಿ ಅವ್ರನ್ನೇ ಹೊಡೆದ್ಬಿಡಿ. ಯಾರೋ ಒಬ್ರು ಹೇಳಿದ್ರು, ಅದು ಬೆಲ್ಲಾಂಶ ಸಕ್ಕರೆದು ಎಲ್ಲನೂ ಅದು ಲೆವೆಲ್ ಮಾಡ್ತದೆ, ಬರೀ ಸಕ್ಕರೆನೇ ಹಾಕಬೇಡಿ ಅಂದರು.